ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಪ್ರಿಯ ವೀಕ್ಷಕರೇ, ನಾನಿವತ್ತು ನಿಮಗೆ ಒಂದು ಧಾರ್ಮಿಕ ಯಾತ್ರಾ ಕ್ಷೇತ್ರವನ್ನು ದರ್ಶನ ಮಾಡಿಸಲಿದ್ದೀನಿ. ಅದು ಯಾವುದು ಅಂತಂದರೆ ಮಂಡ್ಯ ಜಿಲ್ಲೆ KR ತಾಲೂಕಿನ ಕಲ್ಲಹಳ್ಳಿ ಎಂಬಂತಹ ಗ್ರಾಮದಲ್ಲಿರುವಂತಹ ಶ್ರೀ ಭೂದೇವಿ ಸಮೇತ ಲಕ್ಷ್ಮೀ ವರಹನಾಥ ಸ್ವಾಮಿಯ ದೇವಾಲಯ. ಇದು ಕರ್ನಾಟಕದ ರಾಜ್ಯದಾದ್ಯಂತ ಬಹಳ ಹೆಸರುವಾಸಿಯನ್ನು ಪಡೆದಿರುವಂತಹ ದೇವಸ್ಥಾನ. ಏನು ಅಂತಂದರೆ ಇಲ್ಲಿ ಮನೆ ಕಟ್ಟಬೇಕು ಅನ್ನುವಂತಹ ಆಸೆ ಇರುವಂತಹವರು, ಜಮೀನುಗಳನ್ನು ಕೊಳ್ಳಬೇಕು ಅನ್ನುವಂತಹ, ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಭೂಮಿಯನ್ನು ಅನ್ನುವಂತಹ ಆಸೆ ಇರುವಂತಹವರು, ಮತ್ತು ಜಮೀನು ವ್ಯಾಜ್ಯಗಳಿರುವಂತಹವರು, ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಎಲ್ಲರೂ ಸಹ ಭೂಮಿಗೆ ಸಂಬಂಧಪಟ್ಟ ಯಾವ ವ್ಯವಹಾರಗಳಿದ್ದಾವೋ, ಮನೆಗೆ ಸಂಬಂಧಪಟ್ಟ ಯಾವ ವ್ಯವಹಾರಗಳಿದ್ದಾವೋ ಅವೆಲ್ಲವೂ ಇಲ್ಲಿಗೆ ಬಂದು ನಾವು ಕೋರ್ಕೊಂಡು ಹರಕೆಯನ್ನು ಹೊತ್ಕೊಂಡ್ರೆ ಈಡೇರ್ತವೆ ಅನ್ನುವಂತಹ ಒಂದು ಪ್ರತೀತಿ. ಅದರಿಂದ ಅದು ಬಹಳಷ್ಟು ಪಾಲು ಅದೆಲ್ಲ ಎಲ್ಲರಿಗೂ ಇರುವುದರ ಒಂದು ಪರಿಣಾಮ. ಇಲ್ಲಿಗೆ ಬಂದು ಇಲ್ಲಿನ ಮೃತ್ತಿಕೆಯನ್ನು ಪೂಜೆ ಮಾಡಿಸ್ಕೊಂಡು ಹೋಗಿ ಅವರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದರೆ ನಮ್ಮ ಎಲ್ಲ ಕೋರಿಕೆಗಳು ಈಡೇರ್ತವೆ ಅನ್ನುವಂತಹ ಪರಿಣಾಮ. ಇಲ್ಲಿಗೆ ಸಾಗರೋಪಾದಿಯಲ್ಲಿ ಭಕ್ತರ ದಂಡು ಹರಿದು ಬಂದಿದೆ. ಇವತ್ತು ನಾವು ಬಂದಿದ್ದೀವಿ, ನಿಮಗೂ ಇದರ ಮುಖಾಂತರ ಈ ಒಂದು ಸುಸಂದರ್ಭದಲ್ಲಿ ನಿಮಗೂ ಇದನ್ನು ತೋರಿಸೋಣ ಅಂತ ನಾವು ಈ ದೇವಾಲಯದ ಸಂಪೂರ್ಣ ಪೂಜಾ ಕೈಂಕರ್ಯಗಳು ಎಷ್ಟೊತ್ತಿಂದ ಎಷ್ಟೊತ್ತಿಗೆ ನಡೆಯುತ್ತೆ, ಯಾವ ರೀತಿ ಪ್ರತೀತಿ ಇದೆ ಅನ್ನೋದನ್ನ ನಾನು ಇಲ್ಲಿ ತೋರಿಸಲಿದ್ದೀನಿ. ಬನ್ನಿ ಹೋಗಿ ನೋಡೋಣ. ಇದು ಆತ್ಮೀಯ ವೀಕ್ಷಕರೇ, ಇದು ದೇವಾಲಯದ ಮುಂಭಾಗ. ಈಗ ದೇವಾಲಯದ ಕಾಮಗಾರಿ ಏನು ಸಂಪೂರ್ಣ ಕಲ್ಲಿನ ಕಟ್ಟಡವನ್ನು ಕಟ್ತಾ ಇದ್ದಾರೆ ದೇವಾಲಯದಲ್ಲಿ. ಇದು ದೇವಾಲಯದ ಮುಂಭಾಗ. ನೋಡಿ, ಇಲ್ಲಿ 2 ಇಟ್ಟಿಗೆಗಳನ್ನು ಎತ್ಕೊಂಡ್ಬಂದು ಒಂದು ಇಟ್ಟಿಗೆಯನ್ನು ಇಲ್ಲಿಟ್ಟು, ಇನ್ನೊಂದು ಇಟ್ಟಿಗೆಯನ್ನು, 2 ಇಟ್ಟಿಗೆಯನ್ನು ಪೂಜೆ ಮಾಡಿಸಿ ಒಂದು ಇಟ್ಟಿಗೆಯನ್ನು ಇಲ್ಲಿಟ್ಟು, ಇನ್ನೊಂದು ಇಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿ ಆ ಇಟ್ಟಿಗೆಯನ್ನು ಮನೆಯ ಕೆಲಸಕ್ಕೆ ಉಪಯೋಗಿಸ್ಕೊಂಡ್ರೆ ಬಹಳ ಒಳ್ಳೆಯದು ಅನ್ನುವಂತಹ ಪ್ರತೀತಿ. ಹಾಗಾಗಿ ಇಲ್ಲಿ ನೀವು ನೋಡ್ಬೋದು, ಸಾಲಾಗಿ ಇಟ್ಟಿಗೆಗಳನ್ನು ಜೋಡಿಸಲಾಗಿದೆ. ಈ ಇಟ್ಟಿಗೆಗಳೆಲ್ಲವೂ ಸಹ ಅಷ್ಟೇ, ಯಾರು ಮನೆಯನ್ನು ಕಟ್ಟಬೇಕು ಅಂತ ಇರ್ತಾರೆ, ಆ ಮನೆಯನ್ನು ಕಟ್ಟಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಂತಹ, ಆಸೆಯನ್ನು ಇಟ್ಕೊಂಡಂಥವರು ಹರಕೆಗಳನ್ನು ಹೊತ್ಕೊಂಡು ಇಲ್ಲಿ ಬಂದು ಈ ರೀತಿ 2 ಇಟ್ಟಿಗೆಯನ್ನು ತಗೊಂಡು ಒಂದು ಇಟ್ಟಿಗೆಯನ್ನು ಇಲ್ಲೇ ಬಿಟ್ಟು ಇನ್ನೊಂದು ಇಟ್ಟಿಗೆಯನ್ನು ತಾವು ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಮತ್ತು ಈ ಬಲಭಾಗದಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ, ಈ ಮಣ್ಣಿನ ಗುಡ್ಡೆಗಳು. ಈ ಮಣ್ಣಿನ ಗುಡ್ಡೆಯಲ್ಲಿ 3 ಹಿಡಿ ಅಥವಾ 5 ಹಿಡಿ ಅಥವಾ 11 ಹಿಡಿ ಈ ರೀತಿ ಒಂದು ಅಷ್ಟು ಇಡೀ ಮಣ್ಣುಗಳನ್ನು ತೆಗೆದುಕೊಂಡು, ಆ ಮಣ್ಣನ್ನು ತೆಗೆದುಕೊಂಡು, ಆ ಮೃತ್ತಿಕೆಯನ್ನು ತೆಗೆದುಕೊಂಡು ಇಲ್ಲಿ ಉತ್ಸವ ಮೂರ್ತಿ, ನಿಮಗೆ ಐ ಥಿಂಕ್ ನೋಡಿ ಈಗ ಕಾಣಿಸ್ತಾ ಇದೆಯಲ್ಲ, ಆ ಉತ್ಸವ ಮೂರ್ತಿ ಹತ್ರ ಇಟ್ಟು ಆ ಮೃತ್ತಿಕೆಯನ್ನು ಪೂಜೆ ಮಾಡಿಸಿ, ತದನಂತರ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿದ್ರೆ ನಮ್ಮ ಇಷ್ಟಕಾಮ್ಯಗಳು ಪೂರ್ಣವಾಗ್ತವೆ ಅನ್ನುವಂತಹ ಪ್ರತೀತಿ. ಮತ್ತು ಇಲ್ಲಿ ಸಾವಿರಾರು ಜನ ಇದಕ್ಕೆ ನಿತ್ಯ ಸಾಕ್ಷಿಯಾಗಿದ್ದಾರೆ ಕೂಡ. ನೋಡಿ, ಇದು ದೇವಾಲಯದ ಪ್ರಾಂಗಣ. ಈಗಾಗಲೇ ವರ್ಕ್ ನಡೀತಾ ಇದೆ. ಈ ವರ್ಕ್ ಸಂಪೂರ್ಣ ಆದರೆ ನಿಜವಾಗ್ಲೂ ನೋಡಲಿಕ್ಕೆ ಬಹಳ ಮನಮೋಹಕವಾಗಿರುತ್ತೆ ದೇವಾಲಯ ಅನ್ನುವಂಥದ್ದು. ನೋಡಿ, ಅದು ದೇವಾಲಯದ ಒಂದು ಗೋಪುರ. ಅಲ್ಲೇ ಶ್ರೀ ಭೂದೇವಿ ಸಮೇತ ಲಕ್ಷ್ಮೀ ವರಹನಾಥ ಸ್ವಾಮಿ ದೇವರು ನೆಲೆಸಿದ್ದಾರೆ. ಗರ್ಭಗುಡಿ, ಬಹಳ ದೊಡ್ಡ ವಿಗ್ರಹ. ಒಂದು ವೇಳೆ ಇದು ದೇವಾಲಯದ ಪ್ರಾಂಗಣ. ಬಹುಶಃ ನಾವು ಬರೋ ಹೊತ್ತಿಗೆ 1:30 ಸಮಯ ಆಗಿದ್ದರಿಂದ ಇದು 1:30ಗೆ ದೇವಾಲಯ ಕ್ಲೋಸ್ ಮಾಡ್ತಾರೆ ಮತ್ತು 3:30ಗೆ ಇದನ್ನು ಮರಳಿ ಓಪನ್ ಮಾಡ್ತಾರೆ. 1:30ಯಿಂದ 3:30ವರೆಗೂ ಭಕ್ತಾದಿಗಳೆಲ್ಲ ವೆಯ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ನೋಡಿ, ಇದು ಇಲ್ಲಿ ಏನು ಮೃತ್ತಿಕೆಯನ್ನು, ಮಣ್ಣನ್ನು ಮತ್ತು ಇಟ್ಟಿಗೆಯನ್ನು ತರ್ತೀವಿ. ಆ ಇಟ್ಟಿಗೆಗೆ ಮಣ್ಣನ್ನು ಪೂಜೆ ಮಾಡಿಸಲಿಕ್ಕೆ ಟಿಕೆಟ್ ತಗೊಳ್ಳಿಕ್ಕಾಗಿರುವಂತಹ ಒಂದು ಟಿಕೆಟ್ನ ಕೌಂಟರ್. ಇದು ಗರ್ಭಗುಡಿಗೆ ಮುಖದ್ವಾರ. ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಈ ಪ್ರಾಂಗಣದಲ್ಲಿ ಮೃತ್ತಿಕೆಯನ್ನು ಮತ್ತು ಇಟ್ಟಿಗೆಯನ್ನು ಇಟ್ಕೊಂಡು ಇಲ್ಲಿ ಕೂರಿಸ್ತಾರೆ. ತದನಂತರ ಇಲ್ಲಿ ಪೂಜೆ ಮಾಡಿಸಿ ಉತ್ಸವ ಮೂರ್ತಿ ಹತ್ರ ಇಲ್ಲಿಂದ ಒಳಗಡೆಗೆ ನಾವು ದೇವರ ದರ್ಶನಕ್ಕೆ ಹೋಗ್ತೀವಿ. ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ನಂತರ 11 ಸುತ್ತನ್ನು ಬಂದು ನಂತರ ನಾವು ಇಲ್ಲಿಂದ ತೆರಳಬೇಕಾಗತ್ತೆ. ಒಂದು ವೇಳೆ ಇದು ಶ್ರೀ ಭೂದೇವಿ ಸಮೇತ ಭೂವರಹನಾಥ ಸ್ವಾಮಿ ದೇವಾಲಯದ ಒಂದು ಗೋಶಾಲೆ ಅಂತ ಇದೆ. ಇಲ್ಲಿ ಒಂದಷ್ಟು ಶುದ್ಧ ದೇಸಿ ಗೋತಳಿಗಳು ಕೂಡ ಕಾಣಸಿಗ್ತವೆ. ಇದು ಗೋಶಾಲೆಯ ಒಂದು ಪರಿಕ್ರಮ. ಸಾಹಿವಾಲ್, ಗಿರ್ ಮುಂತಾದ ಅನೇಕ ದೇಸಿ ಗೋತಳಿಗಳು, ಬಹಳಷ್ಟು ಬರಿಯ ದೇಸಿ ಗೋತಳಿಗಳೇ ಇರೋದ್ರಿಂದ ಕೇವಲ ದೇಸಿ ಗೋತಳಿಗಳ ಗೋಶಾಲೆ ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಾಗಲ್ಲ. ಖಂಡಿತವಾಗಲೂ ಎಲ್ಲವೂ ಶುದ್ಧ ದೇಸಿ ಹಸುಗಳೇನೆ, ದೇಸಿ ಹಸುಗಳ ತಳಿಗಳೇ ಇದ್ದಾವೆ ಇಲ್ಲಿ.
ಬಹಳ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ. ಇದನ್ನು ಸಾಹಿವಾಲ್ ಅಂತೀವಿ. ಇದು ದೇವಾಲಯಕ್ಕೆ ಸಂಬಂಧಪಟ್ಟ ಒಂದು ಗೋಶಾಲೆಯ ಒಂದು ಪರಿಕ್ರಮ. ನಮ್ಮ ದೇಶೀಯ ಗೋತಳಿ ಮಾತೆ ಗೋಮಾತೆ ಮಾತೆ ಜಗನ್ಮಾತೆ. ರನ್ ಆಗ್ತಾನೆ ಇದೆಯಾ ಬಂಧುಗಳೇ? ಇದು ಅನ್ನದಾಸೋಹದ ಛತ್ರ. ಇಲ್ಲಿ ಕೂಡ ನಿತ್ಯ ಅನ್ನದಾಸೋಹ ನಡೆಯುತ್ತೆ. ಬಹುಶಃ ಹಿಂದೂ ಧಾರ್ಮಿಕ ಕ್ಷೇತ್ರಗಳು ಯಾವ್ಯಾವಿದ್ದಾವೋ, ಆಸ್ತಿಕರ ಧಾರ್ಮಿಕ ಯಾತ್ರಾ ಕ್ಷೇತ್ರಗಳು, ಆಸ್ತಿಕರ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲೂ ಬಹುಶಃ ಅನ್ನದಾನ ಅನ್ನುವಂಥದ್ದು ಮಾಮೂಲಿ. ಅನ್ನದಾನ ಅನ್ನುವಂಥದ್ದು ಎಲ್ಲ ಕಡೆಯೂ ಚಿರಂತನವಾಗಿ ನಡೆಯುವಂಥದ್ದು ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ. ಬಹುಶಃ ಅದಕ್ಕೆ ಇರ್ಬೋದು ನಮ್ಮ ಭಾರತ ಸರ್ವಶ್ರೇಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿರೋದು. ಇಲ್ಲಿ ಅಷ್ಟೇ ಸ್ವಸಹಾಯ ಪದ್ಧತಿ. ನಾವು ಊಟ ಮಾಡಿದಂಥ ತಟ್ಟೆಗಳನ್ನು ನಾವೇ ತೊಳೆದಿಡಬೇಕು. ಇದೊಂದು ಪದ್ಧತಿ ಎಲ್ಲ ಕಡೆಯೂ ಇದೆ ನೋಡಿ. ಇದು ಭೋಜನ ಶಾಲೆ. ಎಷ್ಟೇ ಜನ ಬಂದರೂ ಇಲ್ಲಿ ಊಟವನ್ನು ಮಾಡ್ಬೋದು, ಎಷ್ಟು ಬೇಕಾದರೂ ಊಟವನ್ನು ಮಾಡ್ಬೋದು. ಇದು ಒಂದು ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಪಾವಿತ್ರ್ಯತೆ ಮತ್ತು ಪ್ರಾಮುಖ್ಯತೆ ಅಂತಲೇ ಹೇಳ್ಬೋದು. ಇದು ಭೋಜನ ಶಾಲೆ. ಬಂಧುಗಳೇ ನೋಡಿ, ಈ ರೀತಿ ಇಟ್ಟಿಗೆಯನ್ನು ಇಲ್ಲಿ ಮಾರಲಾಗತ್ತೆ. ಮನೆಯನ್ನು ಕಟ್ಟಬೇಕು ಅಂತ ಏನು ಮಹತ್ವಾಕಾಂಕ್ಷೆ ಅಥವಾ ಮನೋಕಾಮನೆಯನ್ನು ಹೊಂದಿರ್ತಾರೆ ಗೃಹಸ್ಥರು, ನಾವೊಂದು ಸ್ವಂತ ಮನೆಯನ್ನು ಕಟ್ಕೊಳ್ಬೇಕು ಅಥವಾ ಸ್ವಂತ ಜಾಗವನ್ನು ತಗೊಳ್ಬೇಕು ಅನ್ನುವಂತಹ ಏನು ಮನೋ ಇಚ್ಛೆಗಳನ್ನು ಇಟ್ಕೊಂಡಿರ್ತಾರೆ, ಅಂಥವರು ಇಲ್ಲಿ ಬಂದು ಈ ರೀತಿ ಇಟ್ಟಿಗೆಗಳನ್ನು ತಗೊಂಡು ಪೂಜೆಯನ್ನು ಮಾಡಿಸಿ, ಆ ಇಟ್ಟಿಗೆಗಳನ್ನು ಒಂದು ಇಟ್ಟಿಗೆಯನ್ನು ಇಲ್ಲೇ ಬಿಟ್ಟು ಇನ್ನೊಂದು ಇಟ್ಟಿಗೆಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ಬೇಕು. ಮತ್ತು ಆ ಮೃತ್ತಿಕೆ ಏನು ತೊಗೊಂಡೋಗಿರ್ತೀವಿ ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ ನಂತರ ನಮ್ಮ ಮನೋಕಾಮನೆ ಏನಿರುತ್ತೆ ಅದು ಏನು ಅದು ನೆರವೇರಿದ ನಂತರ ಮತ್ತೆ ಇಲ್ಲಿಗೆ ಬಂದು ಪೂಜೆ ಮಾಡಿ ಆ ಮಣ್ಣನ್ನು ಮನೆಗೆ ಹೋಗಿ ಅದು ತುಳಸಿ ಕಟ್ಟೆಯಲ್ಲಿ ವಿಸರ್ಜನೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಪುರೋಹಿತರು ಹೇಳುವಂತಹ ಮಾತು. ನೋಡಿ, ಇದು ದೇವಾಲಯದ ಹೊರಗಿನ ಪ್ರಾಂಗಣ. ಸರ್, ಇಲ್ಲಿ ಅನ್ನದಾನ ನಡೆಯುತ್ತಲ್ಲ, ಹೇಳಿ ಸರ್, ಎಷ್ಟು ಜನ ಊಟ ಮಾಡ್ತಾರೆ? ಸರ್, ವರ್ಕಿಂಗ್ ಡೇನಲ್ಲಿ 1 ರಿಂದ 1.5 ಸಾವಿರ ಊಟ ಮಾಡ್ತಾರೆ, 2 ಸಾವಿರ ಊಟ ಮಾಡ್ತಾರೆ. ಶನಿವಾರ ಭಾನುವಾರ ಮತ್ತು ಹಾಲಿಡೇಸಲ್ಲಿ 10-15 ಸಾವಿರ ಊಟ ಮಾಡ್ತಾರೆ. ಪ್ರತಿ ಶನಿವಾರ ಭಾನುವಾರ ಗೌರ್ಮೆಂಟ್ ಹಾಲಿಡೇ 15 ಸಾವಿರ ಜನ ಊಟ ಮಾಡ್ತಾರೆ. 10 ಜನಕ್ಕೆ ಏನು ಕಡಿಮೆ ಆಗಿದೆ, ಹೊಟ್ಟೆ ತುಂಬ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಬೆಳಿಗ್ಗೆ 10:00 ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ 7:30-8 ಗಂಟೆ ಊಟ ಮಾಡ್ತಾರೆ ಸರ್. ಇದು 1:30 3 ಕ್ಲೋಸ್ ಇರುತ್ತಲ್ಲ, ಹೌದು ಸರ್, ನಾನ್ ಸ್ಟಾಪ್ ಊಟ ಕೊಡ್ತಾರೆ. 10:00 ಸಾಯಂಕಾಲ 7:00 ಕೊಡ್ತಾರೆ. ಈಗ ದೇವಸ್ಥಾನಕ್ಕೂ ಸಹ ಅಷ್ಟೇ ಭಕ್ತಾದಿಗಳು ಬರ್ತಾರೆ? ಹೌದು ಸರ್, ಅಷ್ಟೇ ಭಕ್ತಾದಿಗಳು ಬರ್ತಾರೆ. ಏನು ಕಡಿಮೆನೇ ಆಗಲ್ವಾ? ಕಡಿಮೆನೇ ಆಗಿಲ್ಲ ಸರ್. ಎಲ್ಲೆಲ್ಲಿಂದ ಬರ್ತಾರೆ ಸರ್? ಎಲ್ಲ ಕಡೆ ಬರ್ತಾರೆ ಸರ್. ಆಲ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ. ಮೊನ್ನೆ 3 ಮಂತ್ಸ್ ಬೇಕು ರಷ್ಯಾದಿಂದ ಬಂದಿದ್ರು, ಇಟಲಿಯಿಂದ ಬಂದಿದ್ರು, ದೇಶ ವಿದೇಶದಿಂದ ಬರ್ತಾರೆ ಸರ್. ಸರ್, ಇಲ್ಲಿ ನಿಗ್ರಹ ಏನಾದ್ರು ಕೆತ್ತಿ ಸ್ಥಾಪನೆ ಮಾಡಿರೋದಾ? ಹೌದು ಸರ್, ಋಷಿ ಮುನಿಗ ಕೆತ್ತಿ ಸ್ಥಾಪನೆ ಮಾಡಿದ್ರು. ಋಷಿ ಮುನಿಗಳ ಕಾಲದಲ್ಲಿ? ಹೌದು. ಇದು 2,000 ವರ್ಷ ಹಳೆಯ ದೇವಸ್ಥಾನ ಸರ್. ಇದು ಎಷ್ಟು ವರ್ಷದಿಂದ ಮುಂಚೆಗಿದು? ಸರ್, ಇದು 2004ರಿಂದ ಇವರು ಪಲ್ಕರ್ ಸ್ವಾಮಿ ಮಠದವರು ತಗೊಂಡು ದತ್ತು ತಗೊಂಡು 2009ರಿಂದ ಇದು ಪುನಃ ಸ್ಥಾಪನೆ ಮಾಡಿ ಮಾಡ್ತಾರೆ ಸರ್. ಈಗ ಇದು ಕೆಲಸ ಎಷ್ಟು ವರ್ಷದಿಂದ ಸರ್? 2010ರಿಂದ ನಡೀತಾ ಇದೆ. ಹೌದು. ಪೂರ್ತಿ ಆಗಕ್ಕೆ ಸರ್ ಇನ್ನೂ ಸ್ವಲ್ಪ ದಿನ ಬೇಕಾಗುತ್ತೆ. ಮಿಷಿನ್ ಬಂದಿದೆ, CNC ಮಿಷಿನ್ ಬಂದಿದೆ. ಕೆಲಸ ಬೇಗ ನಡೀತಾ ಇದೆ, ಆದಷ್ಟು ಬೇಗ ಆಗುತ್ತೆ ಸರ್. ಸ್ಥಳೀಯರು ಎಷ್ಟು ಜನ ಕೆಲಸ ಮಾಡ್ತಾರೆ? ಸ್ಥಳೀಯ ಯಾರೂ ಇಲ್ಲ, ಎಲ್ಲ ಹೊರಗಡೆ ಬಂದಿರೋದೆ. ಹೌದು. ಒಂದು ದಿನಕ್ಕೆ ಮಿನಿಮಮ್ ಅಂದ್ರೆ ಮಾಮೂಲಿ ದಿನಗಳಲ್ಲಿ ಎಷ್ಟು ಸಾವಿರ ಜನ ಭಕ್ತಾದಿಗಳು ಬರ್ತಾರೆ? ಏನು ಸರ್? ಒಂದು ದಿನಕ್ಕೆ ಮಾಮೂಲಿ ದಿನಗಳಲ್ಲಿ ಎಷ್ಟು ಜನ? ಸರ್, 1,500ರಿಂದ 2,000 ಜನ ಬರ್ತಾರೆ ಪರ್ ಡೇ. ಹೌದು, ದಿನಕ್ಕೆ. ಹೌದು. ತಮ್ಮ ಹೆಸರು? ಸರ್, ಯೋಗೇಶ್ ಅಂತ ನಮ್ಮ ಹೆಸರು. ತಾವು ಇಲ್ಲವರ? ಹೌದು, ಇಲ್ಲೇ ಸ್ಥಳಕ್ಕೆ ಸರ್. ವೆಲ್ಕಮ್ ಸರ್.